Actually, 1857 revolt again, the British people have owned the revolt, but there were lots of changes in the India, Indian side. Indian side the ಭಾಳ changes ಬಂದ್ರಿ ಏನೇನಂತಂದ್ರ 1857 ರಿವೋಲ್ಟ್ ಆಗಿನ ಟೈಮ್ನಾಗ ಲಾರ್ಡ್ ಕ್ಯಾನಿಂಗ್ ಅಲಹಾಬಾದ್ ದರ್ಬಾರ್ ಅರೇಂಜ್ ಮಾಡಿದ್ರಿ. ದರ್ಬಾರ್ ಅಂದ್ರ ಅರ್ಥ ಏನ್ರಿ? ಅಲಹಾಬಾದ್ ದರ್ಬಾರ್ ಅಂದ್ರ ಇದನ್ ಲೈಕ್ ಪಾರ್ಟಿ. ಓಕೆ, he has arranged a party. Lord Canning has arranged a party in 1st November 1858. The question will come like, question ಏನಂತ ಬರ್ತದೆ ಅಂದ್ರ ಲಾರ್ಡ್ ಕ್ಯಾನಿಂಗ್ ಅಲಹಾಬಾದ್ ದರ್ಬಾರ್ ಯಾರ್ ಇದು ಮಾಡಿರು ಅಂದ್ರ ಲಾರ್ಡ್ ಕ್ಯಾನಿಂಗ್ ಏನ್ ಮಾಡಿರು? ಅಲಹಾಬಾದ್ ದರ್ಬಾರ್ ಏನ್ ಮಾಡಿದ್ರು? ಎಸ್ಟಾಬ್ಲಿಷ್ ಆದ್ರ ಅಲಹಾಬಾದ್ ದರ್ಬಾರ್ದಾಗ ಒಂದ್ ಪಾರ್ಟಿ ಅಪ್ಲೈ ಹಮ್ಮಿಕೊಂಡು ಅವಾಗ ಇಂಡಿಯಾದಾಗ ಏನಾಗ್ಲತ್ತಿತ್ತು ಅಂದ್ರ ಭಾಳ ಏನಲ್ಲತ್ತಿತ್ತು? ಫೆಮೈನ್ ಬಂದಿತ್ತು. ಫೆಮೈನ್ ಅಂದ್ರ ಅರ್ಥ ಏನು? ಒಂದು ಫೆಮೈನ್ ಅಂದ್ರ ಬರಗಾಲ ಬಂದಿತ್ತು ಇಂಡಿಯಾದಾಗ, ಪೂರಾ ಬರಗಾಲ ಇತ್ತು ಆಗಿನ ಟೈಮ್ದಾಗ. ಈಗ ಪೂರಾ ಇಂಡಿಯನ್ ಮಂದಿದಾಗೆಲ್ಲ ಬರಗಾಲ ಬಂದದ. ಈಗ ಪಾರ್ಟಿ ಮಾಡತ್ತಾರ, ಸಿಟ್ ಬರಲ್ಲ. ಈಗ ಪೂರಾ ವರ್ಲ್ಡ್ ದಾಗೆಲ್ಲ ಕರೋನಾ ಅದ. ನಾ ಮೋದಿ ಪಾರ್ಟಿ ಮಾಡ್ಕೋತ ಕುಂತ ನಡೀತದ. ಹಾಗಾಗಿ ಅಲಹಾಬಾದ್ ದರ್ಬಾರ್ ಎಸ್ಟಾಬ್ಲಿಷ್ ಮಾಡೋದು. ಅವಾಗ ಇದೆಲ್ಲಾ ಇನ್ಫಾರ್ಮೇಶನ್ 1857 ರಿವೋಲ್ಟ್ ಆಗಿದ್ದು ಮತ್ತ ಈ ರೀತಿ ಇಂಡಿಯಾದಾಗ ಒಂದ್ ಯುದ್ಧ ಆಗ್ಯದ ಅಂತ ಯಾರಿಗ್ ಗೊತ್ತೈತ್ರಿ? ಕ್ರೌನ್ ರಾಣಿ ಗೊತ್ತೈತ್ರಿ. ಬ್ರಿಟಿಷ್ ಕ್ವೀನಿಗ್ ಗೊತ್ತೈತಿ. ಬ್ರಿಟಿಷ್ ಕ್ವೀನಿಗ್ ಗೊತ್ತಾದಾಗ, ರಾಣಿ ಗೊತ್ತಾದಾಗ ಅವ್ರ ಏನ್ ಮಾಡಿದ್ರು ಅಂತಂದ್ರ ಶಿ ಹ್ಯಾಸ್ ಅಬಾಲಿಷ್ಡ್ ದಿಸ್ ಕಂಪನಿ ರೂಲ್ ಏನ್ ಮಾಡಿದ್ರಿ? ಅವತ್ತಿನ ಹಿಡಿದು ಕಂಪನಿ ಬಂದ್ ಮಾಡಕ್ ಬರೋದು. ಈಸ್ಟ್ ಇಂಡಿಯಾ ಕಂಪನಿ ಏನೈತ್ರಿ ಅದೇನಾಯ್ತು? ಅಬಾಲಿಷ್ ಆಗೋಯ್ತು ಇಂಡಿಯಾದಾಗ. ಈಸ್ಟ್ ಇಂಡಿಯಾ ಕಂಪನೀಸ್ ಅದ್ರ ಪೂರಾ ರೈಟ್ಸ್ ಎಲ್ಲ ಕಸ್ಕೊಂಡು ಈಸ್ಟ್ ಇಂಡಿಯಾ ಕಂಪನಿ ಗೊತ್ತಿನ ಹಿಡಿದು ಇಂಡಿಯಾದಾಗ ಏನ್ ಬಿ ಕೆಲಸ ಇಲ್ಲ ಅನ್ನೋದು ಇಟ್ ಹ್ಯಾಸ್ ಬಿನ್ ಅಬಾಲಿಷ್ಡ್. ಮತ್ತ ಇಂಡಿಯನ್ ಟೆರಿಟರೀಸ್ ಟು ಬಿ ಪಾಸ್ ಟು ದ ಕ್ವೀನ್ ಅಂಡ್ ಟು ಬಿ ರೂಲ್ಡ್ ಹರ್ ಇನ್ ಹರ್ ನೇಮ್. ಇಂಡಿಯಾದ ಏನ್ ಬಿ ಈಗ ರೂಲಿಂಗ್ ಇರ್ತದ, ಪೂರಾ ಇಂಡಿಯಾ ಏನಾಗ್ಬೇಕ್ರಿ? ಯಾರು ರೂಲ್ ಮಾಡ್ತಾರ? ಈಗ ಕ್ವೀನ್ ರೂಲ್ ಮಾಡ್ತಾರ. ಪहिले ಯಾರು ರೂಲ್ ಮಾಡತ್ತಿರು? ಈಸ್ಟ್ ಇಂಡಿಯಾ ಕಂಪನಿ ರೂಲ್ ಮಾಡ್ಲತ್ತಿತ್ತು. ಈಸ್ಟ್ ಇಂಡಿಯಾ ಕಂಪನಿ ಮೇಲೆ ಏನಾಯ್ತ್ರಿ? ಈಗ 1857 ರಿವೋಲ್ಟ್ ಆಗೋದು ಏನೈತ್ರಿ? ಇದೆಲ್ಲಾ ನೋಡಿ ಅವ್ರ ಏನ್ ಮಾಡಿದ್ರು? ಈಸ್ಟ್ ಇಂಡಿಯಾ ಕಂಪನಿ ಅಬಾಲಿಷ್ ಮಾಡಕ್ಕೆ ಕ್ವೀನ್ ತಮ್ಮ ಕೈದಾಗ ಪೂರಾ ಪವರ್ ತಗೊಂಡು. ಮತ್ತೆ ನೋಡ್ಬೇಕಿತ್ತಂದ್ರ ಸೆಕ್ರೆಟರಿ ಆಫ್ ಸ್ಟೇಟ್ ರಿಸೀವ್ಡ್ ದ ಪವರ್ ಆಫ್ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ. ಈಸ್ಟ್ ಇಂಡಿಯಾ ಕಂಪನಿ ಬಲ್ಲಿ ಏನೇನ್ ಪವರ್ ಇದು ನೋಡ್ರಿ, ಅವೆಲ್ಲಾ ಪವರ್ ಯಾರು ಬಂದ್ರಿ? ಸೆಕ್ರೆಟರಿ ಆಫ್ ಸ್ಟೇಟ್. ಈಸ್ಟ್ ಇಂಡಿಯಾ ಕಂಪನಿ ಬಲ್ಲಿ ಏನೇನ್ ಪವರ್ ಇದ್ದು ಅವೆಲ್ಲ ಸೆಕ್ರೆಟರಿ ಆಫ್ ಸ್ಟೇಟ್ ಅಂಬೋದ್ ಬಲ್ ಬಂದು. ಸೆಕ್ರೆಟರಿ ಆಫ್ ಸ್ಟೇಟ್ ಯಾರು ಇರ್ತಾರ? UK ಪಾರ್ಲಿಮೆಂಟ್ ನಾಗ ಒಬ್ಬರು ಮೆಂಬರ್ ಇರ್ತಾರ. ಸೊ ಗವರ್ನರ್ ಜನರಲ್ ಅಪಾಯಿಂಟ್ಮೆಂಟ್ ಅಂಡರ್ ದ ಕ್ರೌನ್. ಮೊದಲು ಯಾರಿದ್ರಿ ಅಂದ್ರ ಲಾರ್ಡ್ಸ್ ಅಂತಿದ್ರು. ಓಕೆ, ಸೊ ಲಾರ್ಡ್ಸ್ ಗವರ್ನರ್ ಅಂತಿದ್ರು ಖಾಲಿ. ಓಕೆ, ಗವರ್ನರ್ ಅಂತಿದ್ಮೇಲೆ ಗವರ್ನರ್ ಜನರಲ್ ಮಾಡಿದ್ರು. ಗವರ್ನರ್ ಜನರಲ್ ನಮ್ಮ ಪೋಸ್ಟ್ ಅಪಾಯಿಂಟ್ ಮಾಡಿದ್ರು. ಯಾರು? ಕ್ವೀನ್ ಏನ್ ಮಾಡಿದ್ರು? ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಅಪಾಯಿಂಟ್ ಮಾಡಿದ್ರು. ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಅಪಾಯಿಂಟ್ ಮಾಡಿದ್ರು. ಸೊ ಇಂಡಿಯನ್ ಇಂಪೀರಿಯಲ್ ಸಿವಿಲ್ ಸರ್ವಿಸಸ್ ಚಾಲೂ ಐತ್ರಿ. ಅವಾಗ ಆಲ್ಮೋಸ್ಟ್ 100% ಬ್ರಿಟಿಷರ್ಸ್ ಟು ಬಿಗಿನ್ ವಿತ್. ಅಂದ್ರ ಇಂಡಿಯಾದಾಗ ಏನಿತ್ತು? ಸಿವಿಲ್ ಸರ್ವಿಸಸ್ ಚಾಲೂ ಐತಿ. ಅಂದ್ರೆ ಗವರ್ಮೆಂಟ್ ಎಕ್ಸಾಮ್ಗಳು ಚಾಲೂ ಅದು. ಸೊ ದಿಸ್ ಇಸ್ ನಾಟ್ ದಟ್ ಮಚ್ ಇಂಪಾರ್ಟೆಂಟ್. I will move to next topic. ಓಕೆ, ಇವೆಲ್ಲ ಐತ್ರಿ ಇಂಡಿಯಾದಾಗ. ಇದೆಲ್ಲ ಆಗಿದ್ಮೇಲೆ ಇಂಡಿಯಾ ಒಳಗ ಒಂದು ದೇಶ ಪ್ರೇಮ ಬರ್ಲ. ಇಂಡಿಯಾ ಒಳಗ ಏನಾಗಲತ್ರಿ? ಇದು 1857 ರಿವೋಲ್ಟ್ ಆಗಿದ್ಮೇಲೆ ಇಂಡಿಯಾ ಒಳಗ ಒಂದು ದೇಶ ಪ್ರೇಮ ಹುಟ್ಕೊಲತ್ತಿ ಇಂಡಿಯನ್ ಪೀಪಲ್ ಒಳಗ. ಆ ದೇಶ ಪ್ರೇಮ ಹ್ಯಾಂಗ್ ಹುಟ್ಕೋತ ಅಂದ್ರ ಯಾಕೆ ಆಗ್ಲತ್ತಂದ್ರ ಡ್ಯೂ ಟು ದ ಪೊಲಿಟಿಕಲ್ ಯೂನಿಟಿ, ಡೆವಲಪ್ಮೆಂಟ್ ಆಫ್ ಕಮ್ಯುನಿಕೇಶನ್ ಅಂಡ್ ಟ್ರಾನ್ಸ್ಪೋರ್ಟ್, ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ವೆಸ್ಟರ್ನ್ ಎಜುಕೇಶನ್ ಅಂಡ್ ದ ರೋಲ್ ಆಫ್ ಪ್ರೆಸ್. 1857 ರಿವೋಲ್ಟ್ ಆಗಿದ್ಮೇಲೆ ಏನೈತ್ರಿ? ಈಸ್ಟ್ ಇಂಡಿಯಾ ಕಂಪನಿದ ಹೋಗ್ಬಿಟ್ರು, ಬಟ್ ಬ್ರಿಟಿಷರು ಹೋಗಿಲ್ಲ. ತಿಳ್ಕೊರಿ, ಈಸ್ಟ್ ಇಂಡಿಯಾ ಕಂಪನಿ ಹೋಯ್ತು, ಬಟ್ ಬ್ರಿಟಿಷ್ ಗವರ್ಮೆಂಟ್ ಏನಿತ್ತು? ಬ್ರಿಟಿಷ್ ಇಲ್ಲ ಹೋಗಿಲ್ಲ ಇಂಡಿಯಾದಾಗ. ಅವಾಗ ಏನಾಯ್ತು ಅಂದ್ರ ಜನರುಗಳು ಏನಾಯ್ತು? ದೇಶ ಪ್ರೇಮ ಹೊಂಟಿತು ಥೋಡೆ ನೋಡ್ರಿ. ಫಾರ್ ದ ಫಸ್ಟ್ ಟೈಮ್ ಮೋಸ್ಟ್ ಆಫ್ ದ ರೀಜನ್ ಇನ್ ಇಂಡಿಯಾ ವೇರ್ ಯುನೈಟೆಡ್ ಪೊಲಿಟಿಕಲಿ ಅಂಡ್ ಅಡ್ಮಿನಿಸ್ಟ್ರೇಟಿವ್ಲಿ ಅಂಡರ್ ದ ಸಿಂಗಲ್ ಪವರ್ ಬ್ರಿಟಿಷ್ ರೂಲ್. ಸೊ ಇಟ್ ಇಂಟ್ರೊಡ್ಯೂಸ್ ಯೂನಿಫಾರ್ಮ್ ಸಿಸ್ಟಮ್ ಆಫ್ ಲಾ ಅಂಡ್ ಗವರ್ಮೆಂಟ್. ಏನೈತ್ರಿ ಇಂಡಿಯಾದಾಗ? ಈಸ್ಟ್ ಇಂಡಿಯಾ ಕಂಪನಿ ಏನಿತ್ತು? ಒಂದೊಂದ್ ಜಾಗದಾಗ ಒಬ್ರು ಗವರ್ನರ್ಗಳು ಇರ್ತು. ಕರ್ನಾಟಕದ ಒಬ್ಬ ಗವರ್ನರ್, ದಿಲ್ಲಿದಾಗ ಒಬ್ಬ ಗವರ್ನರ್, ಲಕ್ನೋದ ಒಬ್ಬ ಗವರ್ನರ್, ಹಿಂಗ್ ಬೇರೆ ಬೇರೆ ಗವರ್ನರ್ಸ್ ಇದ್ದು. ಹಾಗಾಗಿ ಇಲ್ಲಿಂದ ರೂಲ್ಸೇ ಬೇರೆ ಇದ್ದು, ಇಲ್ಲಿಂದ ರೂಲ್ಸೇ ಬೇರೆ ಇದ್ದು ಮೊದಲು. ಬಟ್ ಇವಾಗ ಏನಾಯ್ತು ಅಂದ್ರ ಒಬ್ಬರೇ ಸೆಂಟ್ರಲ್ ಗವರ್ಮೆಂಟ್ ಬಂತು. ಆ ಸೆಂಟ್ರಲ್ ಗವರ್ಮೆಂಟ್ ಯಾರ್ರಿ? ಬ್ರಿಟಿಷ್ ರೂಲ್. ಈಗ ಬ್ರಿಟಿಷರ್ ಕೈದ ಬಂತು ಪೂರಾ ಇಂಡಿಯಾ. ಆಗ ಅವಾಗ ಏನ್ ಮಾಡಿದ್ರು ಅಂತ ಅವ್ರು ಯೂನಿಫಾರ್ಮ್ ಸಿಸ್ಟಮ್, ಯೂನಿಫಾರ್ಮ್ ಗವರ್ಮೆಂಟ್ ಬಂದ್ರು. ಪೂರಾ ಯೂನಿಫಾರ್ಮ್ ಗವರ್ಮೆಂಟ್ ಅಂದ್ರ
ಎಲ್ಲಾ ಕಡೆ ಸಮಾನವಾದಂತ ಗೌರ್ಮೆಂಟ್, ಪೂರಾ ಇಂಡಿಯಾ ತುಂಬಾ ಸೇಮ್ ಸಮಾನವಾದಂತ ಗೌರ್ಮೆಂಟ್ ತಂದ್ರು. ಮತ್ತ ಅವಾಗ ಏನಾಯ್ತು, ಡೆವಲಪ್ಮೆಂಟ್ ಆಫ್ ಕಮ್ಯುನಿಕೇಶನ್ ಅಂಡ್ ಟ್ರಾನ್ಸ್ಪೋರ್ಟ್ ಆಯ್ತು. ಅಂದ್ರೆ ರೈಲ್ವೇಸ್ ಡೆವಲಪ್ ಅದು, ಟೆಲಿಗ್ರಾಫ್, ಪೋಸ್ಟಲ್ ಸರ್ವಿಸಸ್ ಎಲ್ಲ ಇಂಪ್ರೂವ್ಮೆಂಟ್ ಅದು ಇಂಡಿಯಾದಾಗ. ಯಾಕಂದ್ರೆ ಇದು ಬ್ರಿಟಿಷ್, ಈಗ ಬ್ರಿಟಿಷರ್ ಕೈದಾಗ ಬಂತು ರೂಲ್ ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಇಂಪ್ರೂವ್ಮೆಂಟ್ ಮಾಡ್ತಾರೆ. ಏನೇನ್ ಇಂಪ್ರೂವ್ಮೆಂಟ್ ಮಾಡಿದ್ರು, ರೈಲ್ವೆಗಳು ತಂದ್ರು, ಟೆಲಿಗ್ರಾಫ್ ತಂದ್ರು, ಪೋಸ್ಟಲ್ ಸರ್ವಿಸ್ಗಳು ತಂದ್ರು ಇಂಡಿಯಾದಾಗ. ಮತ್ತ ಇದೆಲ್ಲದ್ರಲ್ಲಿ ಏನಾಯ್ತದೆ, ರೈಲ್ವೆ ಮಂದಿ ಏನ್ ಮಾಡ್ತಾರೆ, ಈ ಪ್ಲೇಸ್ ಈ ಪ್ಲೇಸ್ ಓಡಾಡತ್ರು ಈಸಿಲಿ. ಈ ಕರ್ನಾಟಕದ ಹೋಗೋಣಂದ್ರ ಅವ್ ದಿಲ್ಲಿಗೆ ಆರಾಮ್ಸೆ ಓಡಾಡತ್ತು, ದಿಲ್ಲಿದ ಅಂದ್ರೆ ಬೇರೆ ಸ್ಟೇಟ್ಸ್ ಆರಾಮ್ಸೆ ಓಡಾಡತ್ತು. ಈಗ ಇವನ್ ಬಲ್ಲಿ ಇದೊಂದು ಐಡಿಯಾಸ್ ಏನ್ ಮಾಡತ್ತಲ್ರಿ ಇವ, ಈಗ ಎಕ್ಸಾಂಪಲ್ ಕರ್ನಾಟಕದ ಯಾರೋ ಒಬ್ಬ ಪರ್ಸನ್ ಇವನ್ ಬಲ್ಲಿ ಏನದ ಇಂಡಿಯಾ ಬಗ್ಗೆ ಬಹಳ ಭಕ್ತಿ ಇದೆ. ಇವ ಏನ್ ಮಾಡತ್ತು, ಡೆಲ್ಲಿದಾಗ ಹೋಗಿ ಏನ್ ಮಾಡತ್ತು, ಮೀಟಿಂಗ್ ಮಾಡ್ಲತ್ತು. ಇಲ್ಲಿಗೆ ಏನ್ ಮಾಡತ್ತು, ಕಮ್ಯುನಿಕೇಶನ್ ಎಸ್ಟಾಬ್ಲಿಷ್ ಆಗತ್ತು. ಇವನ್ ಐಡಿಯಾಸ್ಗಳು ಇವರೆಲ್ಲ ಶೇರ್ ಮಾಡ್ಕೊಳತ್ತು. ಒಬ್ಬರಿಂದ ಒಬ್ಬರಿಗೆ ಏನೈತ್ರಿ ಐಡಿಯಾಸ್ಗಳು ಬರ್ಲತ್ತು. ಅವಾಗ ಒಬ್ಬರ ಬಲ್ಲಿಂದ ಒಬ್ಬರದ್ದು ಏನೈತ್ರಿ, ಒಂದೇನಾಯ್ತು, ಕಮ್ಯುನಿಕೇಶನ್ ಇದು ಡೆವಲಪ್ ಆಯ್ತು, ಟ್ರಾನ್ಸ್ಪೋರ್ಟೇಶನ್ ಡೆವಲಪ್ ಆಯ್ತು. ಇದು ಬಿ ಒಂದ್ ಫ್ಯಾಕ್ಟರ್ ಅದಕ್ಕೆ ನ್ಯಾಷನಲಿಸಂ ಗ್ರೋತ್ ಅಲ್ಲತ್ತು. ನ್ಯಾಷನಲಿಸಂ ಇನ್ ಇಂಡಿಯಾ, growth of nationalism. Matri, in English language and Western education, the English educated Indians who led the national movement developed Indian nationalism and organized it. Western education facilitated the spread of concept of liberty, equality, freedom, and nationalism, and sowed the seeds of nationalism. ಅವಾಗ ಏನೈತ್ರಿ, ಇಂಡಿಯಾದ ಕೆಲವ್ರು ಜನರಿಗೆ ಏನ್ ಬರ್ತಿತ್ರಿ, ಎಜುಕೇಟೆಡ್ ಇದ್ರು ಇಂಡಿಯಾದಾಗ ಆ ಟೈಮ್ ನಾಗ, ಅವ್ರಿಗೆ ಇಂಗ್ಲಿಷ್ ಬರ್ತಿತ್ತು. ಅವ್ರ ಏನ್ ಮಾಡ್ಲತ್ರು ಅಂದ್ರೆ ಫಾರಿನ್ ಕಂಟ್ರೀಸ್ ಗಳಲ್ಲೆಲ್ಲ ಏನ್ ಮಾಡ್ತಾರೆ, ಸ್ಟಡಿ ಮಾಡ್ಲತ್ರು. ಫಾರಿನ್ ಕಂಟ್ರೀಸ್ ಗಳದು ಅದ್ರದ್ದು ಕಾನ್ಸ್ಟಿಟ್ಯೂಷನ್ ಸ್ಟಡಿ ಮಾಡ್ತಾರೆ. ಫಾರಿನ್ ಕಂಟ್ರೀಸ್ ಏನೇನ್ ನಡ್ಲತ್ತವ, ಲಿಬರ್ಟಿ ನಡ್ಲತ್ತದ, ಈಕ್ವಾಲಿಟಿ ನಡೆದ, ಸಮಾನತೆ ನಡೆದ, ಸ್ವಾತಂತ್ರ್ಯ ನಡೆದ. ಬೇರೆ ಬೇರೆ ಕಂಟ್ರಿಗಳ್ದಾಗ ಅವಾಗ ಏನ್ ಹೇಳತ್ತೀರಿ, ವರ್ಲ್ಡ್ ವಾರ್ ಸೆಕೆಂಡ್ ಆಗೋ ಟೈಮ್ ಇತ್ತು. ಅವಾಗ ಫ್ರೆಂಚ್ ರೆವಲ್ಯೂಷನ್ ಆಗ್ಲತ್ತಿತ್ತು ಬೇರೆ ದೇಶಗಳದಾಗೆಲ್ಲ. ಅವಾಗ ಅವ್ರಿಗೆಲ್ಲ ನೋಡಿ ಕಲ್ಕೊಳತ್ತು. ಏನ್ ಕಲ್ಕೊಳತ್ರು ಅಂದ್ರ, ಈ ರೀತಿ ಇರ್ತದ, ಲಿಬರ್ಟಿ ಅಂದ್ರೆ ಹಿಂಗಿರ್ತದ, ಈಕ್ವಾಲಿಟಿ ಅಂದ್ರೆ ಹಿಂಗಿರ್ತದ, ಫ್ರೀಡಮ್ ಅಂದ್ರೆ ಹಿಂಗಿರ್ತದ, ಭಾವನೆಗಳು ಅವ್ರ ಬರ್ಲತ್ತು. ಇವ್ರು ಎಜುಕೇಟೆಡ್ ಇಂಡಿಯನ್ಸ್ ಏನ್ ಮಾಡ್ತಾರೆ, ಇಂಗ್ಲಿಷ್ ಬರೋಲ್ಲ, ಇದು ಇಂಗ್ಲಿಷ್ ನಾಗ ಇದೆಲ್ಲ ಕಾನ್ಸೆಪ್ಟ್ ಗಳು ಬೇರೆ ಲ್ಯಾಂಗ್ವೇಜ್ ಗಳದಾಗ ಬೇರೊಬ್ಬರಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಲತ್ತು. ಓಕೆನಾ? ಸೊ ಅದಕ್ಕಾಗಿ ದ ರೋಲ್ ಆಫ್ ಪ್ರೆಸ್. ಇನ್ನೊಂದೇನ್ರಿ, ದ ರೋಲ್ ಆಫ್ ಪ್ರೆಸ್ ಅಂದ್ರ ಪ್ರೆಸ್ ಬಿ ಸ್ಟಾರ್ಟ್ ಆಯ್ತಾಗ. ಪ್ರೆಸ್ ದಾಗ ಏನ್ ಮಾಡ್ತಾರ್ರಿ, ಪ್ರೆಸ್ ಅಂದ್ರೆ ಅರ್ಥ ಏನು, ನ್ಯೂಸ್ ಪೇಪರ್ಗಳು ಚಾಲೋದು. ನ್ಯೂಸ್ ಪೇಪರ್ಗಳು ಚಾಲು ಆದಾಗ ಅವಾಗ ಏನಾಯ್ತು ಅಂತಂದ್ರ, ನ್ಯೂಸ್ ಪೇಪರ್ಗಳು ಸ್ಟಾರ್ಟ್ ಆಗಿದ್ಮೇಲೆ ಈಗ ಯಾರೊಬ್ರು ಎಡಿಟೋರಿಯಲ್ ಬರುತ್ತೆ, ಅದೆಲ್ಲ ಮಂದಿಗೆಲ್ಲ ಓದ್ಲತ್ರು, ಬೇರೊಬ್ಬರೆಲ್ಲ ಇಂಡಿಯನ್ಸ್ ಎಲ್ಲ ಓದಿ ಅದ್ರಲ್ಲಿಂದ ಕಲಿಲತ್ರು ಬಹಳ. ಏನಂದ್ರ ಬ್ರಿಟಿಷರು ನಮ್ಗೆ ಯಾವ ರೀತಿ ಮೋಸ ಮಾಡ್ಲತ್ತಾರ, ಯಾವ ರೀತಿ ನಮ್ದೆಲ್ಲಾ ವೆಲ್ತ್ ಎಲ್ಲ ತಕೊಂಡ್ ನಡ್ದಾರ ನಮ್ಮ ದೇಶದಾಗಿಂದು ಎಲ್ಲಾ. ಅದಕ್ಕೇನಂತಾರೆ ರಿಚ್ನೆಸ್ ಆಗ್ಲಿ, ನಮ್ ದೇಶದಾಗಿಂದು ಇದ್ದಂತ ಒಂದು ಐಶ್ವರ್ಯವನ್ನು ಯಾವ ರೀತಿ ಅವ್ರು ತಕೊಂಡು ಅವ್ರು ರಿಚ್ ಆಗ್ಲತ್ತಾರ, ನಮ್ ದೇಶ ಹ್ಯಾಂಗ್ ಬಡತನದಾಗ ನಡ್ಲತ್ತದ ಅಂಬುದೆಲ್ಲ ಗೊತ್ತಾಗ್ಲತ್ರಿ. ಸೊ ಇವೆಲ್ಲಾ ಕಾರಣಗಳಿಂದ ಏನಾಗ್ಲತ್ರಿ, ಇಂಡಿಯಾದಾಗ ನ್ಯಾಷನಲಿಸಂ ಎಂಬುದು ಬರ್ಲತ್ತು. ನ್ಯಾಷನಲಿಸಂ ಅಂದ್ರೆ ಏನ್ರಿ, ದೇಶ ಪ್ರೇಮ ಹುಟ್ಕೊಳತ್. ಅವಾಗ ಸೋಷಿಯಲ್ ಅಂಡ್ ರಿಲಿಜಿಯಸ್ ಮೂವ್ಮೆಂಟ್ಸ್ ಆಫ್ 19th century. 19th century 1857 ಅದು ಆಯ್ತು. 1857 ಅದು ಆಗೋದು ಏನೈತ್ರಿ, ಬ್ಯಾಕ್ ಟು ಬ್ಯಾಕ್ ಇಂಡಿಯಾದಾಗ ಏನಾಗ್ಲತ್ತ ಗೊತ್ತದ, ಬ್ಯಾಕ್ ಟು ಬ್ಯಾಕ್ ಇಂಡಿಯಾದಾಗ ಸೋಷಿಯಲ್ ಅಂಡ್ ರಿಲಿಜಿಯಸ್ ಮೂವ್ಮೆಂಟ್ಸ್ ಅಂತ ಬರ್ತಾವ. ಲೈಕ್ ದಾದಾಬಾಯಿ ನವರೋಜಿ ಆಗ್ಲಿ, ಮತ್ತ ನೋಡ್ರ ದಾದಾಬಾಯಿ ನವರೋಜಿ, ಮತ್ ರಾಜಾರಾಮ್ ಮೋಹನ್ ರಾಯ್, ಓಕೆ, ಬ್ರಹ್ಮ ಸಮಾಜು, ಆರ್ಯ ಸಮಾಜು, ರಾಮಕೃಷ್ಣ ಮಿಷನ್. ಸೌಂಡ್ ಕರೆಕ್ಟ್ ಹೊಂದಿಲ್ರಿ. ಈಗ ಬರ್ಲತ್ತದ್ರಿ, ಈಗ ಹಲೋ ನಾವು ಇವಾಗ ಬಂತ ಈಗ. ಹಾ ರೀ ಸರ್. ಓಕೆ ರೈಟ್. ನೋಡ್ರಿ ಆ ಟೈಮ್ನಾಗ ಏನಾಗ್ಲತ್ತಿತ್ರಿ ಅಂದ್ರ, ಆ ಟೈಮ್ನಾಗ 1900 ಇಸ್ವಿದಾಗ ಏನಾಗ್ಲತ್ತಿತ್ತು ಗೊತ್ತಾ, 1900 ಇಸ್ವಿದಾಗ ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಪ್ರಾರ್ಥನಾ ಸಮಾಜ, ರಾಮಕೃಷ್ಣ ಮಿಷನ್, ಮತ್ತ ಇವೆಲ್ಲ ಏನಾಗತ್ತರಿ ಥಿಯೋಸಫಿಕಲ್ ಸೊಸೈಟಿ, ಇವೆಲ್ಲ ಏನಾಗಿವ್ರಿ ಜನ್ಮ ತಾಳಿವ ಟೈಮ್. ಸೊ ಇವೆಲ್ಲ ಏನ್ ಮಾಡಿದ್ರು ಅಂದ್ರೆ ಎಜುಕೇಶನ್, ಇದು ಇಂಡಿಯನ್ಸಿಗೆ ಏನ್ ಮಾಡಿದ್ರಿ, ಎಜುಕೇಟ್ ಮಾಡಿದ್ರು. ಇವೆಲ್ಲ ಇಂಡಿಯನ್ಸಿಗೆ ಏನ್ ಮಾಡಿದ್ರಿ ಅಂತ ದೇಶ ಪ್ರೇಮ, ದೇಶ ಪ್ರೇಮ ಮನಸ್ಸು ಅಂದ್ರ ಇಂಡಿಯನ್ಸ್ ಬ್ರಿಟಿಷ್ ಏನ್ ಮಾಡ್ತಾರೆ, ಎಕನಾಮಿಕಲಿ ನಮ್ಗೆ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ. ನಮ್ ದೇಶಕ್ಕೆ ಏನ್ ಮಾಡತ್ತಿರು, ಗರೀಬ್ ಅಂದ್ರೆ ದೇ ವರ್ ಎಕ್ಸ್ಪ್ಲಾಯ್ಟಿಂಗ್ ಅವರ್ ಕಂಟ್ರಿ by their bad economic rules, by their harsh economic rules and regulations ಲಿಂದ ರೈತುವಾರಿ ಸಿಸ್ಟಮ್, ಜಮೀನ್ದಾರಿ ಸಿಸ್ಟಮ್ ಇವೆಲ್ಲ ಮಾಡಿ ನಮ್ ದೇಶಕ್ಕ ಕೊಳ್ಳೆ ಹೊಡಿಲತ್ತಿರು. ಕೊಳ್ಳೆ ಅಂದ್ರೆ ಅರ್ಥ ಏನು,
ಇವರು ಲೂಟ್ ಮಾಡ್ಲತ್ತರ ನಮ್ಮ ದೇಶದಾಗ ಲೂಟ್ ಮತ್ತ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಮಾಡ್ಲತ್ತರ ಅಲ್ಲಿಂದ ಅಪ್ಲೈ ಸೇಮ್ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಕರಿಯರು ನೀವು ಬಿಳಿಯರು ಅಂತ ಮಾಡ್ತೀವಿ ಮತ್ತೆ ಇನ್ನೊಬ್ಬರು ಏನ್ರಿ ಲಾ ಇದು ಇಂಪಾರ್ಟೆಂಟ್ ಅದ ನೋಡ್ರ administration of Lord Lytton arranged the Delhi Darbar at the time when the larger part of India was in grip of famine. He passed the Vernacular Press Act, which curbed the liberty of Indian press. His Arms Prevention Act and Keeps Arms. All these measures created widespread discontent among the Indians. ಅಂದ್ರೆ ಏನಾಗ್ಲತ್ರಿ ಅಂದ್ರ ಆ ಟೈಮ್ನಾಗ ಲಾರ್ಡ್ ಲಿಟ್ಟನ್ ಮೋದಿ ಮತ್ತೆ ಮಾಡಿದ್ರಿ ಡೆಲ್ಲಿ ದರ್ಬಾರ್ ಅರೇಂಜ್ ಮಾಡಿದ್ರು ಡೆಲ್ಲಿ ದರ್ಬಾರ್ ಒಳಗ ಆ ಟೈಮ್ನಾಗ ಇಂಡಿಯಾದಾಗ ದೊಡ್ಡ ಫೆಮೈನ್ ನಡ್ಲತ್ತಿತ್ತು ಎಲ್ಲರೂ ಫೆಮೈನ್ ಆಗಿದ್ರು ಎಲ್ಲರೂ ಬರಗಾಲದಾಗಿದ್ರು ಇವ್ರೆಲ್ಲ ಏನ್ ಮಾಡತ್ತಾರ ದಿಲ್ಲಿದಾಗ ಮಜಾ ಮಾಡತ್ತಾರ ಯಾರು ಲಾರ್ಡ್ ಲಿಟ್ಟನ್ ಇದರಲ್ಲಿ ಜನರಿಗೆ ಸಿಟ್ಟು ಬಂತು ನಮ್ ದೇಶಕ್ಕೆ ಇವರೆಲ್ಲ ಕೊಳ್ಳೆ ಹೊಡ್ಲತ್ತಾರ ನಮ್ ದೇಶಕ್ಕೆ ಏನ್ ಮಾಡತ್ತಾರ ನಮ್ಗೆಲ್ಲ ಪೂರಾ ಬರ್ಬಾದ್ ಮಾಡ್ಲತ್ತಾರ ಅಂತ ಜನರಲ್ಲಿ ನಾವು ಹೆಂಗಾರ ಮಾಡಿ ಇರ್ಲಿಕ್ಕೆ ಫ್ರೀಡಮ್ ತಗೋಬೇಕು ಹೆಂಗಾರ ಮಾಡಿ ಇರ್ಲಿದ್ದು ಫ್ರೀಡಮ್ ಆಗ್ಬೇಕಂತ ಅವ್ರ ಬಳಿ ಒಂಥರ ಅವ್ರ ದೇಶ ಪ್ರೇಮ ಹುಡ್ಕೋದು ಮತ್ತ ಅವ ಏನ್ ಮಾಡಿದ್ರಿ ವರ್ನಾಕ್ಯುಲರ್ ಆಕ್ಟ್ ಅಂತ ಮಾಡಿದ್ವಿ ವರ್ನಾಕ್ಯುಲರ್ ಆಕ್ಟ್ ಅಂದ್ರೆ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅಂದ್ರೆ ಅರ್ಥೇನು ಈಗ ಎಲ್ಲಿ ಪ್ರೆಸ್ ಇರ್ತದ ನೋಡಿ ಅಂದ್ರೆ ಎಲ್ಲಿ ನ್ಯೂಸ್ ಪೇಪರ್ಸ್ ಅವ್ ಇರ್ತಾವ ಗೌರ್ಮೆಂಟ್ ಅಪೋಸಿಟ್ ಅವ್ರ ಎಲ್ಲಿ ಛಾಪಿಸ್ತಾರ ಸರ್ ಹೊಂಟಿಲ್ರಿ ಸೌಂಡ್ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅಂದ್ರ ಈಗ ಹೊಂಟದ ಹಲೋ ಹಾ ರೀ ಸರ್ ಥೋಡೆ ಕಟ್ ಹೊಂಟು ಹಾ ಹೆಡ್ಫೋನ್ ಚೇಂಜ್ ಮಾಡ್ಬೇಕಾಯ್ತದ ಸಿಮೋನ್ ಹೆಡ್ಫೋನ್ ಓಕೆ ಇರ್ಲಿ ಈಗ ಬರ್ತದೆ ನೋಡ್ರಿ ನಾ ಇದು ಮೌಸ್ಫುಲ್ ಹಿಡಿತಾ ಇದು ಬರ್ತದೆ ಸೊ ಇವ ಏನ್ ಮಾಡ್ದನ್ರಿ ಲಾರ್ಡ್ ಲಿಟ್ಟನ್ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅಂತ ಮಾಡಿ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಯಾರು ತಂದಿರು ಅಂತ ಭಾಳ ಸಲ ಕ್ವಶನ್ ಬಂದೈತೆ ಅಂತ ಪ್ಲೀಸ್ ಮೇಕ್ ನೋಟ್ ಆಫ್ ಇಟ್ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಹೂ ಹ್ಯಾಸ್ ಇಂಟ್ರೊಡ್ಯೂಸ್ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಇದು ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅಂದ್ರೆ ಅರ್ಥ ಏನ್ರಿ ಈಗ ನಮ್ಮ ಇಂಡಿಯಾದಾಗ ಏನ್ ನ್ಯೂಸ್ ಪೇಪರ್ಸ್ ಇದು ಪ್ರೆಸ್ ಇದ್ದು ಅದ್ರ ಫ್ರೀಡಮ್ ಕಸ್ಕೊಂಡಿರು ಬ್ರಿಟಿಷ್ ಗೌರ್ಮೆಂಟ್ ಅಪೋಸಿಟ್ ಏನ್ ಬಿ ಛಾಪಿಸ್ಬಾರ್ದು ಏನ್ ಬಿ ಛಾಪಿಸ್ಬೇಕು ಅವ್ರು ಒಳ್ಳೇದೇ ಛಾಪಿಸ್ಬೇಕು ಅಂತ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಮಾಡಿದ್ರು ಯಾರ ಒಂದ್ ವೇಳೆ ಬ್ರಿಟಿಷ್ ಗೌರ್ಮೆಂಟ್ ಅಪೋಸಿಟ್ ಏನ್ರ ರೈಟಿಂಗ್ಸ್ ಬರ್ದರು ಏನ್ರ ಅದ್ರ ಬಗ್ಗೆ ತಪ್ಪ ಬರ್ದರು ಬ್ರಿಟಿಷರ್ ಬಗ್ಗೆದಾಗ ಅಂದ್ರೆ ಅವ್ರಿಗೆ ಏನಾಯ್ತಿತ್ತು ಜೈಲ್ ಐತಿ ಸೊ ಇದ್ರ ಕಡೆಯಿಂದ ಏನಾಗಿತ್ತು ಜನರಲ್ಲಿ ಸಿಕ್ತು ಒಂಥರವಾದಂತ ನ್ಯಾಷನಲಿಸಮ್ ಹುಟ್ಕೊಳತ್ತು ಓಕೆ ಅಂಡ್ ದ ಇಲ್ಬರ್ಟ್ ಬಿಲ್ ಕಾಂಟ್ರವರ್ಸಿ ಇದು ಬಿ ಒಂದು ಅದ ಕಾಂಟ್ರವರ್ಸಿ ಅನ್ನೋದಂತ ಹೇಳ್ತೀನಿ ನಿಮ್ಗ ಮತ್ತ ಇನ್ನೊಂದ್ರಿ ಆರ್ಮ್ಸ್ 1 ಮಿನಿಟ್ ಇಂಡಿಯನ್ಸ್ ಯಾರು ಬಿ ಏನ್ ಮಾಡ್ಬಾರ್ದು ಆರ್ಮ್ಸ್ ಸಿಕ್ಕೋಬಾರ್ದು ಬ್ರಿಟಿಷರ್ ಅಷ್ಟೇ ಆರ್ಮ್ಸ್ ಸಿಕ್ಕೋಬಹುದು ಇಂಡಿಯನ್ಸ್ ಬಲ್ಲಿ ಏನ್ ಬಿ ಆರ್ಮ್ಸ್ ಸಿಕ್ಕೊಂಬಂತ ಹಾಕಿಲ್ಲ ಆರ್ಮ್ಸ್ ಅಂದ್ರೆ ಅರ್ಥ ಏನ್ರಿ ಆರ್ಮ್ಸ್ ಅಂದ್ರೆ ಈಗ ಎಕ್ಸಾಂಪಲ್ ಪಿಸ್ತೂಲ್ ಆಗ್ಲಿ ಬಂದೂಕ್ ಆಗ್ಲಿ ಯಾರು ಬಿ ಇಂಡಿಯನ್ ಸಿಕ್ಕೋಬಾರ್ದು ಖಾಲಿ ಬ್ರಿಟಿಷರಿಗೆ ಅಷ್ಟೇ ಅಲೋ ಮಾಡೋದು ಸೊ ಇದು ಎಲ್ಲದ್ರಲ್ಲಿ ನಾವು ನೋಡ್ಬೇಕು ಏನ್ ನೋಡ್ದೇವ ಅಂತಂದ್ರ ಒಂದ್ ತರವಾದಂತ ದೇಶ ಪ್ರೇಮ ಹುಡ್ಕೊಳತ್ ಇಂಡಿಯನ್ಸ್ ಬಲ್ಲಿ ಇವರೆಲ್ಲ ಬ್ರಿಟಿಷರ್ ನಮ್ಗೆ ಬಹಳ ಹಾಳು ಮಾಡ್ಲತ್ತಾರ ನಾವ್ ಹೆಂಗಾರ ಮಾಡಿ ಇರ್ಲಿಂದ ಫ್ರೀಡಮ್ ತಗೋಬೇಕು ನಾವ್ ಹೆಂಗಾರ ಮಾಡಿ ಇರ್ಲಿಂದು ಇವ್ರ ಕೈದಾಗಿ ನಾವು ಬಿಡಿಸ್ಕೋಬೇಕು ಎಂಬಂತ ಒಂದು ದೇಶ ಪ್ರೇಮ ಎಲ್ಲರ ಬಲ್ಲಿ ಹುಡ್ಕೊಳ ಅವಾಗ ಜನ್ಮ ತಾಳ್ತು ಏನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನ್ರಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವೆರಿ ವೆರಿ ಇಂಪಾರ್ಟೆಂಟ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬಗ್ಗೆ ಭಾಳ ಸಲ ಎಕ್ಸಾಮ್ ಬರ್ತದ 1885 ಒಳಗ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಎಸ್ಟಾಬ್ಲಿಷ್ ಆಯ್ತು ಯಾರ್ ಮಾಡಿದ್ರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂದ್ರ ಅಲನ್ ಆಕ್ಟೇವಿಯನ್ ಹ್ಯೂಮ್ ಇದಕ್ಕೆ ಏನಂಬರ್ರಿ ಎಒ ಹ್ಯೂಮ್ ಬಿ ಅಂತ ಕರೀತಾರೆ ಡೈರೆಕ್ಟ್ ಎಒ ಹ್ಯೂಮ್ ವೆರಿ ವೆರಿ ಇಂಪಾರ್ಟೆಂಟ್ ಹೂ ಹ್ಯಾಸ್ established Indian National Congress andra A.O. Hume. He was British, but he was supporting India. ಎಷ್ಟೋ ನಮ್ ಬ್ರಿಟಿಷರು ಬಿ ಏನ್ ಮಾಡಿದ್ರಿ ಇಂಡಿಯನ್ಸ್ ಸಪೋರ್ಟ್ ಮಾಡ್ಯಾರ ಓಕೆ ಬ್ರಿಟಿಷ್ ಥಿಯೋಲಜಿಸ್ಟ್ ಬ್ರಿಟಿಷ್ ಬಹಳ ಒಂದು ಗವರ್ನರ್ಸ್ ಆಗ್ಲಿ ಬ್ರಿಟಿಷ್ ಕೆಲವೊಂದು ಲೀಡರ್ಸ್ ಆಗ್ಲಿ ಇವನ್ ದೇ ಹ್ಯಾವ್ ಸಪೋರ್ಟೆಡ್ ಇಂಡಿಯಾ ಸೊ ಅದ್ರಾಗ ಒಬ್ಬರು ಯಾರಿದ್ರು ಎಒ ಹ್ಯೂಮ್ ಏನ್ ಮಾಡಿದ್ರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಎಸ್ಟಾಬ್ಲಿಷ್ ಮಾಡಿದ್ರು A retired civil servant in British government took the initiative to form All India Organization. First time India ಒಂದು All India Organization ಅಂತ ಬಂತು ಏನ್ರಿ All India Organization ಬಂತು ಫಸ್ಟ್ ಟೈಮ್ ಇಂಡಿಯಾದಾಗ ಪहिले ಏನೈತಿ ಎಲ್ಲ ಬ್ರಿಟಿಷರ್ದಿದ್ದು ಎಲ್ಲ ಏನಿತ್ತು ಅವ್ರದೇ ಬಟ್ ಇವಾಗ ಇಂಡಿಯನ್ ಕಡೆಯಿಂದ ಏನ್ರ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಎಸ್ಟಾಬ್ಲಿಷ್ ಯಾರು ಎಸ್ಟಾಬ್ಲಿಷ್ ಮಾಡಿದ್ರು ರಿಟೈರ್ಡ್ ಸಿವಿಲ್ ಸರ್ವೆಂಟ್ ಇದ್ರು ರಿಟೈರ್ಡ್ ಸಿವಿಲ್ ಸರ್ವಿಸ್ ರಿಟೈರ್ಡ್ IAS ಆಫೀಸರ್ ಇದ್ರು ಅಂದ್ರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಇಲ್ಲ IAS ಅಂದ್ರೆ ಆ ಟೈಮ್ ಸಿವಿಲ್ ಸರ್ವೆಂಟ್ ಇದ್ರು ಒಬ್ರು ರಿಟೈರ್ಡ್ ಸಿವಿಲ್ ಸರ್ವೆಂಟ್ ಆದ್ರು ಎಒ ಹ್ಯೂಮ್ ಸೊ he has taken administration or he has taken initiative to form All India Organization. Thus the Indian National Congress was founded and its first session was held at Bombay. Very
ಸೂಪರ್ ಇಂಪಾರ್ಟೆಂಟ್ ಅಂತ ತಿಳ್ಕೊರಿ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫಸ್ಟ್ ಸೆಷನ್ ಎಲ್ಲಾಗಿತ್ತು? ಎಲ್ಲಾಗಿತ್ರಿ? ಬಾಂಬೆ. ಯಾವಾಗ? 1885 ಒಳಗ. ಯಾವಾಗ್ರಿ? 1885 ಒಳಗ. 1885 ಒಳಗ ಬಾಂಬೆ ಒಳಗ ಫಸ್ಟ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸೆಷನ್ ಆಗಿತ್ತು. ಬಹಳ ಸಲ ಎಕ್ಸಾಮ್ ದಾಗ ಬರ್ತದೆ. ಮತ್ ಇದ್ರ ಫಸ್ಟ್ ಪ್ರೆಸಿಡೆಂಟ್ ಯಾರಿದ್ರು ಅಂತ ಕೇಳ್ತಾರೆ. ಯಾರಿದ್ರು? WC ಬ್ಯಾನರ್ಜಿ ವಾಸ್ ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ದಿಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಬಹಳ ಇಂಪಾರ್ಟೆಂಟ್ ಆಗಿ ಕ್ವಶನ್ಸ್ ಅಲ್ಲ ಇವಾಗಿನ ಹಿಡಿದು. ಈಗ ನೀವು ಹಿಸ್ಟ್ರಿಯಾಗ ಏನು ಓದ್ತೀರಿ ಎಕ್ಸಾಮ್ ದಾಗ ಬಹಳ ಸಲ ರಿಪೀಟೆಡ್ ಕ್ವಶನ್. ಓಕೆ, ಹೂ ವಾಸ್ ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್? WC ಬ್ಯಾನರ್ಜಿ ವಾಸ್ ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. It was attended by 72 delegates. ಎಷ್ಟು ಮಂದಿ ಅಟೆಂಡ್ ಆಗಿರಿ? 72 ಜನ ಅಟೆಂಡ್ ಆಗಿರಿ. ಫ್ರಮ್ ಆಲ್ ಓವರ್ ದ ಇಂಡಿಯಾ. ಒಂದೇ ಪಾರ್ಟಿಲಿಂದ ಆಲ್ ಓವರ್ ದ ಇಂಡಿಯಾ ಎಲ್ಲರೂ ಅಟೆಂಡ್ ಆಗಿರಿ. ಈಗ ಎಕ್ಸಾಂಪಲ್ ಒಬ್ಬರು ಕರ್ನಾಟಕಲಿಂದ, ಒಬ್ಬರು ಜಮ್ಮು ಕಾಶ್ಮೀರ್ಲಿಂದ, ಹಿಂಗ್ ಪೂರಾ ಇಂಡಿಯನ್ ಪೂರಾ ಕನ್ಯಾಕುಮಾರಿ, ಕಾಶ್ಮೀರ್ ಟು ಕನ್ಯಾಕುಮಾರಿ ಎಲ್ಲ ಕಡೆದು ಒಬ್ಬರು ಡೆಲಿಗೇಟ್ಸ್ ಅಂದ್ರೆ ಇಂಪಾರ್ಟೆಂಟ್ ಲೀಡರ್ಸ್ ಬಂದು ಅಟೆಂಡ್ ಆಗಿರಿ. Persons attending the session belonged to the different religious faiths. ಏನ್ ಬಿ ಸೆಷನ್ ಅಟೆಂಡ್ ಆಗ್ಲತ್ತಿರು ಎಕ್ಸಾಂಪಲ್ ಕ್ರಿಶ್ಚಿಯನ್ಸ್ ಇದ್ರು, ಮುಸ್ಲಿಮ್ಸ್ ಇದ್ರು, ಹಿಂದೂಸ್ ಇದ್ರು, ಪೂರ ಎಲ್ಲಾ ರಿಲಿಜಿಯಸ್ ಗ್ರೂಪ್ ದಾಗ ಇದೀನವ್ರು ಇದ್ರು ಇದ್ರ ಸ್ಟಾರ್ಟಿಂಗ್ ಅಟೆಂಡ್ ಆಗಪ್ಪ. ದೇ ಡಿಸ್ಕಸ್ ದ ಪ್ರಾಬ್ಲಮ್ಸ್ ಆಫ್ ಆಲ್ ಇಂಡಿಯನ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ದ ರಿಲಿಜಿಯನ್, ಕಾಸ್ಟ್, ಲ್ಯಾಂಗ್ವೇಜ್ ಅಂಡ್ ರೀಜನ್. ಪहिले ಏನಿತ್ರಿ ಗೊತ್ತದ? ಈ ಟೈಪ್ ನಮ್ಗೆ ಈಗ ಹೆಂಗದ ನೋಡ್ರಿ, ಹಿಂದೂ ಮುಸ್ಲಿಮ್ ನಾವು ಬೇರೆ ಬೇರೆ ಇದ್ದೆವು, ನಾವು ಹಿಂದೂಸ್ ಬೇರೆ ಕಂಟ್ರಿದಾಗ ಇರ್ತೇವೆ. ಹಂಗ ಆ ಟೈಪ್ ಏನ್ ಬಿದ್ದಿಲ್ರಿ. ಪಾಕಿಸ್ತಾನ್, ಇಂಡಿಯಾ ಎಲ್ಲ ಒಂದೇ ಇದು. ಪೂರಾ ಇಂಡಿಯಾ ಅಂದ್ರೆ ಒಂದೇ ಐತ್ರಿ ಅವಾಗ. ಈಗ ಎಕ್ಸಾಂಪಲ್ ಕ್ರಿಶ್ಚಿಯನ್ಸ್ ಅರ, ಇಲ್ಲಿ ಮುಸ್ಲಿಮ್ಸ್ ಅರ, ಇಲ್ಲಿ ಹಿಂದೂಸ್ ಅರ. ಇವ್ರು ಮೂಗರು ಬಂದ್ ಮೀಟಿಂಗ್ ಮಾಡ್ಲತ್ತಾರ. ಇವ್ರು ಮೂಗರು ಎದ್ರ ಬಗ್ಗೆದಾಗ ಮಾತಾಡ್ರ? ಇಂಡಿಯಾ ಬಗ್ಗೆದಾಗ ಮಾತಾಡ್ಲತ್ತಾರ. ಇವ್ರು ಯಾರು ಬಿ ನನ್ ಕಾಸ್ಟ್ ದವ್ರಿಗೆ ಇದು ಸಿಗ್ಬೇಕು, ನಿಮ್ ಕಾಸ್ಟ್ ದವ್ರಿಗೆ ಇದು ಸಿಗ್ಬೇಕು ಅಂತ ಏನ್ ಮಾತಾಡ್ಲತ್ತೀರಿ? ಕಾಸ್ಟಿಸಮ್ ಬಗ್ಗೆದಾಗ ಏನ್ ಮಾತಾಡ್ಲತ್ತೀರಿ? ನಾ ಕನ್ನಡ ಮಾತಾಡೋದಿದೆ ನನಗೆ ರಿಸರ್ವೇಶನ್ ಸಿಗ್ಬೇಕು, ನಾ ಹಿಂದಿ ಮಾತಾಡೋದಿದೆ ನನಗೆ ಇದು ಸಿಗ್ಬೇಕು, ಈಗ ಏನ್ ಬಿ ಇಲ್ಲ. ಅವ್ರವ್ರ ಇಂಡಿಯಾ ಪ್ರಾಬ್ಲಮ್ ಬಗ್ಗೆ ಡಿಸ್ಕಷನ್ ಮಾಡ್ಲತ್ತಾರ. wholeheartedly India, they are united and they are talking about one India. They are not talking about themselves. ಅವ್ರ ಕಾಸ್ಟ್ ಬಗ್ಗೆ ಮಾತಾಡ್ತಿಲ್ಲ, ಲ್ಯಾಂಗ್ವೇಜ್ ಯಾವುದೇ ಇರಲಿಕ್ಕೆ, ರಿಲಿಜಿಯನ್ ಯಾವುದೇ ಇರಲಿಕ್ಕೆ, ಎಲ್ಲರೂ ಏನ್ ಡಿಸ್ಕಸ್ ಮಾಡ್ತಾರಂದ್ರೆ ನಮ್ಮ ಇಂಡಿಯಾದಾಗ ಈಗೇನ್ ಪ್ರಾಬ್ಲಮ್ ಆಗತ್ತ ಅದು ಡಿಸ್ಕಷನ್ ಮಾಡ್ತಾರೆ. ಓಕೆ, ಅಂದ್ರೆ ಏನಿತ್ರಿ? ಸೆಕ್ಯುಲರ್. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಾಸ್ ಅಟ್ ಸ್ಟಾರ್ಟಿಂಗ್ ಇಟ್ ವಾಸ್ ಸೆಕ್ಯುಲರ್. ನೋಡ್ರಿ, ಇದು ಮುಂದಕ್ಕೆ ಇದ್ರ ಬಗ್ಗೆದಾಗ ಇದ್ರಾಗ ಹೆಂಗೈತಿರ್ ಗೊತ್ತಾ? ಈಗ ಮುಂದ್ಕ ನೀವು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ದಾಗ ಡಿವಿಷನ್ ಬರ್ತು, ಹಿಂದೂ ಮುಸ್ಲಿಂ ಆಗ್ಬಿಡ್ತಾರೆ ಇವ್ರು, ಅದು ಬಿ ಬರ್ತು. ಓಕೆ, ವಿಲ್ ಸಿ ದಟ್. ಮತ್ತ ದಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಫ್ರಮ್ ಸ್ಟಾರ್ಟಿಂಗ್ ಇಟ್ ವಾಸ್ ಸೆಕ್ಯುಲರ್. ಸೆಕ್ಯುಲರ್ ಅಂದ್ರೆ ಅರ್ಥ ಏನ್ರಿ? ಕಾಸ್ಟ್ ನೋಡಲು, ರಿಲಿಜಿಯನ್ ನೋಡಲು, ಲ್ಯಾಂಗ್ವೇಜ್ ನೋಡಲು, ಏನ್ ಬಿ ನೋಡಲು. ಅದ್ರಾಗ ಏನ್ ನೋಡ್ತಾರ ಅಂದ್ರ ಇವ ಇಂಡಿಯನ್ ಹಣ ಇಲ್ಲ ಅಷ್ಟೇ. ಎಲ್ಲರೂ ಇಂಡಿಯಾ ಬಗ್ಗೆ ಡಿಸ್ಕಷನ್ ಮಾಡ್ಲತ್ತರು. ನಮ್ ಇಂಡಿಯಾದಾಗ ಈಟ್ ಪ್ರಾಬ್ಲಮ್ ಆಗತ್ತದ, ನಮ್ ಇಂಡಿಯಾದಾಗ ಬ್ರಿಟಿಷರು ಹಿಂಗ್ ಮಾಡ್ಲತ್ತಾರ, ನಾವೆಲ್ಲ ಇವ್ರಲಿಂದ ಏನ್ ಮಾಡ್ರಿ ಇದ್ರಲ್ಲಿ ಹೊರಗೆ ಬರೋರಿ. ಓಕೆ, so this was the main concern of Indian National Congress. Rilatula? Hello? Can you hear me? Sorry. More not important question. Indian National Congress, the first Indian National Congress establish agla ಯಾರು ಹೆಲ್ಪ್ ಮಾಡಿದ್ರಿ? ಬ್ರಿಟಿಷ್ ಪರ್ಸನ್. ಅವ್ರ ಹೆಸರು ಏನು ಹೇಳ್ಬೋದಾ? He has established Indian National Congress. Who was the first president of Indian National Congress? WC Banerjee. WC Banerjee. Very good. WC Banerjee. Very good. Very good. WC Banerjee was the first president of Indian National Congress. Okay. So Indian National Congress model secular is secular ಅಂದ್ರೆ ಅರ್ಥ ಏನು? ಕಾಸ್ಟ್ ರಿಲಿಜನ್ ಏನ್ವಿ ನೋಡಲ್ಲ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಟಾರ್ಟಿಂಗ್ ಸೆಕ್ಯುಲರ್ ಇದ್ರಿ, ತಿಳಿತು? ಓಕೆ, and will continue. So the first session of Indian National Congress was attended by 72 delegates and presented over Umesh Chandra Banerjee, ಅಥವಾ WC. So VC Banerjee, not WC, sorry. WC Banerjee and ಕೊಟ್ಟಿರೋದು VC Banerjee ಮಾಡ್ಕೋದು. Okay, VC Banerjee. It was not WC Banerjee, it is VC Banerjee. His name is Umesh Chandra Banerjee. VC ಅಂದ್ರೆ ಅರ್ಥ ಏನು? Umesh Chandra Banerjee, the person who was the first president. So some of the great presidents of Congress during the early phase of
ಸ್ಟಾರ್ಟಿಂಗ್ ಯಾರಿದ್ರಿ ಪ್ರೆಸಿಡೆಂಟ್ ನ್ಯಾಷನಲ್ ಕಾಂಗ್ರೆಸ್ ಅದು ಇವ್ರು ಆಗೋದು ಯಾರು ಬಂದ್ರು ದಾದಾಬಾಯಿ ನವರೋಜಿ ಅಂತ ಬಂದ್ರು. ಇವ್ರು 3 ಸಲ ಪ್ರೆಸಿಡೆಂಟ್ ಇದ್ರಿ. ದಾದಾಬಾಯಿ ನವರೋಜಿ ವಾಸ್ 3 times ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪ್ರೆಸಿಡೆಂಟ್. ನೆಕ್ಸ್ಟ್ ಬದ್ರುದ್ದೀನ್ ತಯ್ಯಬ್ಜಿ ಎಂಬರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದ್ರು. ಫಿರೋಜ್ ಶಾ ಮೆಹ್ತಾ ಬಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಮತ್ತ ಆನಂದ್ ಚರಲು, ಸುರೇಂದ್ರನಾಥ್ ಬ್ಯಾನರ್ಜಿ, ರೋಮೇಶ್ ಚಂದ್ರ ದತ್, ಆನಂದ್ ಮೋಹನ್, ಬೋಸ್, ಗೋಪಾಲ್ ಕೃಷ್ಣ ಗೋಖಲೆ ಇವರೆಲ್ಲ ಏನಿದ್ರಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಲೀಡರ್ಸ್ ಇದ್ರು ಅಂತ ಕೊಟ್ಟಿದ್ದ. ಜಸ್ಟ್ ದೇ ಹ್ಯಾವ್ ಗಿವನ್ ದ ನೇಮ್. ನೋಡ್ರಿ, ಅದರ್ ಪ್ರಾಮಿನೆಂಟ್ ಲೀಡರ್ಸ್ ಇನ್ಕ್ಲೂಡ್ಸ್ ಗೋವಿಂದ್ ರಾನಡೆ, ಬಾಲ್ ಗಂಗಾಧರ್ ತಿಲಕ್. ಇವ್ರ ಹೆಸರೆಲ್ಲ ಕೇಳಿರ್ಲಿ ಆಗ್ರ? ಗೋವಿಂದ್ ರಾನಡೆ, ಬಾಲ್ ಗಂಗಾಧರ್ ತಿಲಕ್, ಶಿಶಿರ್ ಕುಮಾರ್ ಘೋಷ್, ಮೋತಿಲಾಲ್ ಘೋಷ್, ಮದನ್ ಮೋಹನ್ ಮಾಲ್ವಿಯಾ ಅಂಡ್ ಸುಬ್ರಹ್ಮಣ್ಯಂ ಅಯ್ಯರ್. ಇದು ಏನ್ ಹೆಸರು ಹಿಂಗ? ವಿಜಯ ರಾಘವಾಚಾರ್ಯ, ದಿನ್ಶವ್ ಇ ವಾಚಾ ಇವರೆಲ್ಲ ಏನಿದ್ರಿ ಅಂದ್ರ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಲೀಡರ್ ಇದ್ರು. ಅಷ್ಟೇ, ಇದೆಲ್ಲ ಅಷ್ಟೇನು ಇದು ಇಲ್ಲ, ಅವ್ರೆಲ್ಲ ನಿಮ್ಗೆ ಅಷ್ಟು ಕೇಳಲ್ಲ. ಇದು ಕೇಳ್ತಾರೆ ಕ್ವಶನ್. ಇನ್ 1890 ಕದಂಬಿನಿ, ದ ಫಸ್ಟ್ ವುಮೆನ್ ಗ್ರಾಜುಯೇಟ್ of Katifa University addressed the Congress session. ಇದು ಕೇಳ್ತಾರೆ ನೋಡ್ರಿ ಎಕ್ಸಾಮ್. 1890 ಒಳಗ ಕದಂಬಿನಿ ಎಂಬಕ್ಕೆ ಫಸ್ಟ್ ವುಮೆನ್ ಗ್ರಾಜುಯೇಟ್. ಆಕೆ ಏನ್ ಮಾಡಿದ್ರಿ ಅಂದ್ರ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಗೆ ಅಡ್ರೆಸ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಫಸ್ಟ್ ವುಮೆನ್ ಹೂ ಹ್ಯಾಸ್ ಅಡ್ರೆಸ್ಡ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂದ್ರ ಕದಂಬಿನಿ. which symbolize the commitment of freedom struggle to give the women of India due to the status of Indian national life. ಅಂದ್ರೆ ಇಂಡಿಯಾದಲ್ಲಿ ನಾವು ಗರ್ಲ್ಸ್ ಗೆ ಒಂದು ಈಕ್ವಲ್ ಸ್ಟೇಟಸ್ ಕೊಡ್ಬೇಕು ಎಂಬುದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನಿತ್ತು ಒಂದು ಡ್ರೀಮ್ ಇತ್ತು. ಅದ್ರ ಕಡೆದು ಅದೇನ್ ಮಾಡಿದ್ರು, ವುಮೆನ್ಸ್ ಗೆ ಏನ್ ಮಾಡಿದ್ರು ಅದ್ರಾಗ ಇಂಪಾರ್ಟೆನ್ಸ್ ಕೊಡ್ಲಕ್ ಸ್ಟಾರ್ಟ್. ಓಕೆ, ಈಗ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಚಾಲು ಐತ್ರಿ. ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಅಂದ್ರೆ ಅರ್ಥ ಏನು? ಸ್ವಾತಂತ್ರ್ಯ ಕಡೆಯಿಂದ ಹೋರಾಟ ಚಾಲು ಐತಿ. ಇಷ್ಟೆಲ್ಲ ಐತ್ರಿ. ಈಗ ಇಂಡಿಯನ್ಸ್ ಏನ್ ಬಂದ್ರಿ, ಒಂದು ದೇಶ ಪ್ರೇಮ ಹುಟ್ಕೊಳದಾಗಿದ್ದಲ್ಲ ಏನಾಯ್ತು ಅಂದ್ರ, ಈಗ ನಾವು ಪೂರ ಇದ್ರು ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಅಂದ್ರೆ ಈಗಿನ ಹಿಡಿದು ಏನ್ ಚಾಲು ಐತಿ, ಇಂಡಿಯನ್ ಸ್ವಾತಂತ್ರ್ಯ ಸಂಗ್ರಾಮ ಚಾಲು ಐತಿ. ಈಗ ಇದು ಇಂಡಿಯನ್ ಸ್ವಾತಂತ್ರ್ಯ ಸಂಗ್ರಾಮ ಚಾಲು ಆದಾಗ ಅದ 3 ಫೇಸಸ್ ಬರ್ತಾವ್ರಿ. ಓಕೆ, 3 ಫೇಸಸ್ ಬರ್ತಾವ. ಒಂದು ಮಾಡ್ರೇಟ್ಸ್, ಇನ್ನೊಂದು ಎಕ್ಸ್ಟ್ರೀಮಿಸ್ಟ್, ಇನ್ನೊಂದು ಗಾಂಧಿಯನರ ಅಂತ ಬರ್ತಾವ್ರಿ. 3 ಫೇಸ್ ಬರ್ತಾವ. ಒಂದು 3 ಫೇಸಸ್. ಒಂದು ಮಾಡ್ರೇಟ್ ನ್ಯಾಷನಲಿಸಮ್ಸ್ ಮತ್ತು ಎಕ್ಸ್ಟ್ರೀಮಿಸಮ್ಸ್ ಅಂತ ಬರ್ತಾವ್ರಿ. ಇನ್ನೊಂದು ಯಾರು ಬರ್ತಾರ, ಗಾಂಧಿಯನರ ಅಂತ ಬರ್ತಾವ. 3 ಬರ್ತಾವ್ರಿ. ಅಂದ್ರೆ ಅರ್ಥ ಏನ್ರಿ, 3 ಫೇಸಸ್ ಇರ್ತಾವ. ಒಂದು ಮಾಡ್ರೇಟ್, ಒಂದು ಎಕ್ಸ್ಟ್ರೀಮಿಸ್ಟ್, ಇನ್ನೊಂದು ಗಾಂಧಿಯನ್ ಮಾಡ್ರೇಟ್ ಎರ, ಎಕ್ಸ್ಟ್ರೀಮಿಸ್ಟ್ ಎರ ಅಂಡ್ ಗಾಂಧಿಯನ್. 3 ಎರಗಳು ಇರ್ತಾವ. ಮಾಡ್ರೇಟ್ಸ್ ಅಂದ್ರೆ ಅರ್ಥ ಏನು, ಭಾಳ ಸಾಫ್ಟ್ ಇರು. ಅವ್ರಿಗೆ ಮಾಡ್ರೇಟ್ ಅಂತ ಇರ್ತಾವ. ಸಾಫ್ಟ್ ಅಂದ್ರೆ ಭಾಳ ಗರೀಬ್ ಮಂದಿ. ಓಕೆ, ನಮ್ದು ಲ್ಯಾಪ್ಟಾಪ್ದಾಗಿನ ಬ್ಯಾಟ್ರಿ ಚಾರ್ಜಿಂಗ್ ಮುಗಿಲತ್ತದ. ಸೊ ವಿಲ್ ಕಂಟಿನ್ಯೂ ವಿತ್ ದಿಸ್ ಲೆಸನ್ ಟುಮಾರೋ.